ಬ್ರೇಕ್ನ ಬಳಿಕ ಮತ್ತೆ ಸ್ವಾಗತ. ಪಂಚಮಸಾಲಿ ಸಮುದಾಯದ ಮುಗ್ಧ ಜನರ ಮೇಲೆ ಸರ್ಕಾರ ರಕ್ತ ಬರಿಸಿದೆ. ಈ ಸರ್ಕಾರ ಕಣ್ಣೀರು ಹಾಕುತ್ತಾ ಪತನವಾಗುತ್ತೆ. ಹುಬ್ಬಳ್ಳಿಯಲ್ಲಿ ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಕಿಡಿಕಾರಿದ್ದಾರೆ. ಸರ್ಕಾರ ಇದು ಪತನವಾಗಿಬಿಡುತ್ತೆ. ಸೌದು ಸಮುದಾಯದ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಕಣ್ಣೀರು ಹಾಕ್ತಾ ಹೋಗುತ್ತೆ ಸರ್ಕಾರ. ಇದು ನೋಡಿ ಯಾವ ರೀತಿ ಶಾಪ ಹಾಕಿದ್ದಾರೆ ಅಂತೇಳಿ ಮಾಜಿ ಸಚಿವ. ಇವತ್ತು ದೊಡ್ಡ ಸಮುದಾಯ ಮೀಸಲಾತಿಗಾಗಿ ಹೋರಾಟ ಮಾಡಿದೆ. ಆ ಹೋರಾಟವನ್ನು ಹತ್ತಿಕ್ಕುವ ಕೆಲಸವನ್ನ ಈ ಸರ್ಕಾರ ಮಾಡಿದೆ. ಮುಗ್ಧ ಜನರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದನ್ನ ರಾಜ್ಯದ ಜನ ಖಂಡಿಸ್ತಾರೆ ಅಂತ ಹೇಳಿ ಮುನೇನಕೊಪ್ಪ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಇವತ್ತು ಈ ರೀತಿಯ ಒಂದು ಸಮಾಜವನ್ನು ಹತ್ತಿಕ್ಕಿ ನಾವು ಸರ್ಕಾರವನ್ನು ನಡೆಸ್ತೀವಿ ಅಂತಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇದು ಅವಕಾಶ ಇಲ್ಲ. ಮುಂದಿನ ಒಂದು ಚುನಾವಣೆ ಸಂದರ್ಭದಲ್ಲಿ ಇವತ್ತು ನಮ್ಮ ರಕ್ತದ ಇವತ್ತು ಲಾಠಿಯಿಂದ ಹೊಡೆದು ಅವರು ರಕ್ತದ ರುಚಿಯನ್ನು ಅವ್ರು ತೋರಿಸಿದ್ದಾರೆ. ಮುಂದಿನ ದಿನಮಾನದಲ್ಲಿ ಕಾಂಗ್ರೆಸ್ಸನ್ನು ಕಣ್ಣೀರನ್ನು ತರಿಸ್ತಕ್ಕಂಥ ಕೆಲಸವನ್ನು ರಾಜ್ಯದ ಪಂಚಮಸಾಲಿ ಸಮಾಜದ ಬಂಧುಗಳು ಮಾಡ್ತಾರೆ ಅನ್ನುವಂಥ ಒಂದು ಎಚ್ಚರಿಕೆ ಮಾತನ್ನು ನಾನು ಸರ್ಕಾರಕ್ಕೆ ಕೊಡಲಿಕ್ಕೆ ಬಯಸ್ತೇನೆ. ಮಾನ್ಯ ಸಿದ್ದರಾಮಯ್ಯನವರು ಭಾಳ ಅನುಭವಿಕರು. ಅವರು 4 ಜನರನ್ನು ಕರೆಸಿ ಮಾತನಾಡಿದರೆ ಬಹಳ ಒಂದು ಸೂಕ್ತ ಆಗ್ತಾಯಿತ್ತು. ಅವರು ಇಷ್ಟೇ ಜನ ಬರಬೇಕು, ಇಷ್ಟು ಜನರು ಬಿಟ್ಟು ಮೇಲೆ ಬರಬಾರ್ದು. ಒಂದು 50 ಜನಕ್ಕೆ ಕರೆದ್ರೆ ಸ್ವಾಮಿಗಳು ಅದಕ್ಕೆ ಹೋಗಲಿಕ್ಕೆ ತಯಾರಿದೆ. ಅವರು ಮತ್ತೆ ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಟಾರ, ನಾವು ಕರೆದ್ವಿ ಅವರು ಬಂದಿಲ್ಲ ಅನ್ನೋಂಥ ಒಂದು ಸುಳ್ಳು ಹೇಳಿಕೆಯನ್ನು ಕೂಡ ಅವ್ರು ಕೊಡ್ತಾ ಇದ್ದಾರೆ. ಇದು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ಯಾಕಂದರೆ ನಾವು ಸರ್ಕಾರ ನಡೆಸಿದ್ದೇವೆ. ಸರ್ಕಾರ ಹಿಂದಿನ ಬಸವರಾಜ ಬೊಮ್ಮಾಯಿ ಅವರಿದ್ದಾಗ, ಯಡಿಯೂರಪ್ಪನವರಿದ್ದಾಗ ಆ ರೀತಿ ಎಲ್ಲಿಯೂ ಕೂಡ ಒಂದು ಗೊಂದಲದ ವ್ಯವಸ್ಥೆ ನಾವು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಅಧಿಕಾರಿಗಳು ಕೂಡ ಭಾಳ ಹೆಚ್ಚಿನ ಜಾಗೃತಿಯಿಂದ ಹಿಂದಿನ ಸರ್ಕಾರದಲ್ಲಿ ಕೆಲಸ ಮಾಡಿದೆ. ಇವತ್ತು ಅಧಿಕಾರಿಗಳೇ ಮುಂದೆ ನಿಂತು ಇವತ್ತು ಲಾಠಿಯಿಂದ ಹೊಡೀರಿ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾರಪ್ಪ ಅಂದ್ರೆ ಆ ಅಧಿಕಾರಿಗಳ ಮೇಲೆ ಕೂಡ ಇವತ್ತು ಈ ರಾಜ್ಯ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತೇವೆ. ಇವತ್ತು ಈ ರೀತಿಯ ಒಂದು ಸಮಾಜವನ್ನು ಹತ್ತಿಕ್ಕಿ ನಾವು ಸರ್ಕಾರವನ್ನು ನಡೆಸ್ತೀವಿ ಅಂತಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇದು ಅವಕಾಶ ಇಲ್ಲ. ಮುಂದಿನ ಒಂದು ಚುನಾವಣೆ ಸಂದರ್ಭದಲ್ಲಿ ಇವತ್ತು ನಮ್ಮ ರಕ್ತದ ಇವತ್ತು ಲಾಠಿಯಿಂದ ಹೊಡೆದು ಅವರು ರಕ್ತದ ರುಚಿಯನ್ನು ಅವ್ರು ತೋರಿಸಿದ್ದಾರೆ. ಮುಂದಿನ ದಿನಮಾನದಲ್ಲಿ